ಸುಖವಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಆ ವೈಬ್ರೇಷನ್ನೇ ಬೇರೆ, ಆ ಫ್ರೀಕ್ವೆನ್ಸಿನೇ ಬೇರೆ. ಮೊದಲು ನಾವು ಫ್ರೀಕ್ವೆನ್ಸಿನ ಆ ಲೆವೆಲ್ನ ನಾವು ಅಲೈನ್ ಮಾಡಿಕೊಂಡಾಗ ಆಟೋಮ್ಯಾಟಿಕ್ಕಾಗಿ ನಮಗೆ ಬೇಕಾದವರೆಲ್ಲ ನಮ್ಮ ಮನಸ್ಸಿಗೆ ಬಂದರೆ ಎಲ್ಲರನ್ನೂ ಅಲೈನ್ ಮಾಡ್ದಂಗೆ ಆಗುತ್ತೆ. ಮೊದಲು ಇಲ್ಲಿರೋರ ಜೊತೆ ಎಲ್ಲ 100% ಜೊತೆಲಿರಿ. ಇಲ್ಲೊಂದು ಎನರ್ಜಿ ಇದೆ, ಫೀಲ್ ಮಾಡಿ ಅದನ್ನು. ನಿಮ್ಮ ಮನಸ್ಸಿನಲ್ಲಿ ಯಾರ್ಯಾರನ್ನ ನೀವು ತಗೊಳ್ಬೇಕೋ ಎಲ್ಲರೂ ಆಟೋಮ್ಯಾಟಿಕ್ಕಾಗಿ ಕನೆಕ್ಟ್ ಆಗ್ತಾರೆ. ಇದು ಎನರ್ಜಿ, ಇದು ನಿಮ್ಮ ಇಷ್ಟ ಪ್ರಕಾರ ಅಲ್ಲ. ಇದನ್ನು ನಾವು ನಂಬಬೇಕು. ಇಲ್ಲೊಂದು ಶಕ್ತಿ ಇದೆ, ಆ ಶಕ್ತಿ ಎಲ್ಲರನ್ನೂ ಕನೆಕ್ಟ್ ಮಾಡಿ ಆಗಿದೆ ಆಲ್ರೆಡಿ. ನಾವು ಅದಕ್ಕೆ ಅವೈಲಬಿಲಿಟಿ ಬೇಕು. ನಾವು ಯಾವಾಗ ಅವೈಲಬಲ್ ಆಗ್ತೀವಿ, ನಾವು ಯಾವಾಗ ಓಪನ್ ಆಗ್ತೀವಿ, ನಮ್ಮ ಬುದ್ಧಿಯಲ್ಲಿ ಅಹಂಕಾರ ಅನ್ನೋದು ಇರಲ್ಲ. ಒಂದು ಕ್ಷಣ ನನ್ನ ತನವನ್ನು ಮರೆತು ಪೂಜೆಗೆ ಕೂತ್ಕೊಳ್ಬೇಕಾದ್ರೆ ಯಾವ ರೀತಿಯ ಒಂದು ಶರಣಾಗತಿ ಇದೆ, ಅಲ್ಲಿ ಕೂತ್ಕೊಂಡಾಗ ನಾನಾಗಿರಲ್ಲ, ಆವಾಗ ಎಲ್ಲರೂ ನಾನೇ ಆಗಿರ್ತೀನಲ್ಲ. ಆವಾಗ ನೀವು ಯಾರ್ಯಾರಿಗೆ ಇಚ್ಛೆ ಪಟ್ಟು ಅವರೆಲ್ಲ ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಾಗಲಿ ಅಂತ ಬರುತ್ತಲ್ಲ, ಆ ಫೀಲ್ಡ್ ಇದೆಯಲ್ಲ ಅದು ದೊಡ್ಡದಾಗ್ತಾ ಬರುತ್ತೆ. ಎಲ್ಲರಿಗೂ ಚೆನ್ನಾಗಾಗಲಿ, ಸರ್ವೇ ಜನಃ ಅಂತ ಬರುತ್ತಲ್ಲ, ಆಗ ನಿಮ್ಮಲ್ಲಿ ಒಂದು ಮನಸ್ಸು ವಿಕಾಸವಾಗುತ್ತೆ. ಆ ರೀತಿ ಕಣ್ಮುಚ್ಕೊಂಡು ನೀವು ಸಂಕಲ್ಪ ಮಾಡಿ, ನಿಮ್ಮ ಮಗು, ಎಲ್ಲ ಮಕ್ಕಳು, ನಿಮ್ಮ ಗಂಡ ಅಂದ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಈ ಪ್ರಪಂಚದಲ್ಲಿದ್ದಾರೋ ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರ ಬಗ್ಗೆನೂ ಕಾಳಜಿಯಿಂದ ಆ ವ್ಯಾಮೋಹವನ್ನು ಬಿಟ್ಟು ನೀವು ಸಂಕಲ್ಪ ಮಾಡಿದಾಗ ನಿಮಗೆಲ್ಲ ದೇವರು ಸಕಲ ಸಿದ್ಧಿಯನ್ನು, ಜ್ಞಾನವನ್ನು, ಐಶ್ವರ್ಯವನ್ನು, ಆರೋಗ್ಯವನ್ನು, ಇನ್ನೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನೆಲ್ಲ, ಕೇಳದೇ ಇರೋದನ್ನೆಲ್ಲನೂ ಕೂಡ ಅವಶ್ಯಕವಾಗಿ ನಿಮಗೆ ಬೇಕಾಗಿರೋದು ಅವನು ಗೊತ್ತಿರೋದರಿಂದ ಎಲ್ಲವನ್ನೂ ಕೊಡಲಿ, ಎಲ್ಲವನ್ನೂ ಕೊಡ್ತಾನೆ ಅಂತ ನನಗೆ ಭರವಸೆ ಇದೆ. ನಾನು ಅದನ್ನೇ ನಂಬಿರೋದು ಸಂಪೂರ್ಣವಾಗಿ. ಅದು ನಡೀತಾ ಇದೆ, ಆಗ್ತಾ ಇದೆ. ನಿಮಗೂ ಎಲ್ಲರಿಗೂ ಆ ಥರ ಸಿಗಲಿ ಅಂತ ನಾನು ಸಂಕಲ್ಪವನ್ನು ತೆಗೆದುಕೊಳ್ತೀನಿ.